हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ ಕೆಎ 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಅಂತ ಅಂದ್ರೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ವಿಡಿಯೋನ ಪೂರ್ತಿಯಾಗಿ ನೋಡಿ, ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಆಗಿರುತ್ತೆ। ಯಾರ್ಯಾರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡಬಹುದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಏನೇನೆಲ್ಲ ಇರುತ್ತೆ, ಪ್ರೊಸೀಜರ್ಸ್ ಟು ಫಾಲೋ ಅಂದ್ರೆ ನೀವು ಏನೇನೆಲ್ಲ ಫಾಲೋ ಮಾಡಬೇಕು, ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ। ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನು ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, 90% ಜನ ವಿಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ। ಹಾಗಾಗಿ ಇವಾಗಲೇ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಒಂದು 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ। ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ। ಎಲ್ಲರೂ ಕೂಡ ಒಂದೊಂದು ಲೈಕ್ನ ಮಾಡಿ ಬೇಗ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬರೋದಾದ್ರೆ ನಿಮಗೆ ಈಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ್ರು। ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಒಂದು ನಿಮಗೆ UGCET ಪೋಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ। ಇದ್ರ ಬಗ್ಗೆ ಆಗ್ಲೇ ನಾನು ವಿಡಿಯೋ ಮಾಡಿದ್ದೇನೆ, ನೋಡಿಲ್ಲ ಅಂತಂದ್ರೆ ಇವಾಗಲೇ ಹೋಗಿ ನೋಡಿ। ಓಕೆ, ಇದು UGCET 2024 ವೇಳಾಪಟ್ಟಿ। ಇದರಲ್ಲಿ ಏನಿದೆ ಅಂತಂದ್ರೆ ನಿಮಗೆ ಈ ಒಂದು ಚಾಯ್ಸ್ 1 ಅನ್ನ ಸೆಲೆಕ್ಷನ್ ಮಾಡ್ಕೊಂಡಿರುವಂತ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಬಂದು 26ನೇ ತಾರೀಕುವರೆಗೂ ಅವ್ರಿಗೆ ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ। 26ನೇ ತಾರೀಕುವರೆಗೂ ಆ ಒಂದು ಡೇಟು ಎಕ್ಸ್ಟೆಂಡ್ ಆಗುವಂಥದ್ದು। ಎಕ್ಸ್ಟೆಂಡ್ ಅಂದ್ರೇನು 26ನೇ ತಾರೀಕುವರೆಗೂ ಈ ಒಂದು ಸೆಕೆಂಡ್ ರೌಂಡ್ ಏನಿದೆ ಅದು ನಡೆಯುವಂಥದ್ದು। ಓಕೆ, ಇದಾದ್ಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನಿಮಗೆ ಯಾವಾಗ ಚಾನ್ಸ್ ಅನ್ನ ಮಾಡ್ಕೊಡ್ತಾರೆ ಅಂತಂದ್ರೆ 27ನೇ ತಾರೀಕಿಂದ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಎಲ್ಲ ಇರುತ್ತೆ। ಇದಕ್ಕೆ ಏನು ಒಂದು ತಿಂಗಳು 2 ತಿಂಗಳು ಡಿಲೇ ಆಗುತ್ತಾ ಮತ್ತೆ ಅಂತ ಕೇಳೋದಾದ್ರೆ ಇಲ್ಲ, ಅಷ್ಟೇನು ಡಿಲೇ ಆಗೋದಿಲ್ಲ। ನಿಮಗೆ ಬೇಗ ಬೇಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೂಡ ಕಂಪ್ಲೀಟ್ ಆಗುವಂಥದ್ದು। ಅದ್ರ ಶೆಡ್ಯೂಲ್ ಅನ್ನು ಕೂಡ ನಿಮಗೆ ರಿಲೀಸ್ ಮಾಡ್ತಾರೆ। ಆ ಒಂದು ಶೆಡ್ಯೂಲ್ ನಿಮಗೆ ರಿಲೀಸ್ ಆದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ। ಓಕೆ, ಹಾಗಾದ್ರೆ ಯಾವ ಒಂದು ವಿದ್ಯಾರ್ಥಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು? ಓಕೆ, ಈಗ ನಮಗೆ ಒಂದು KCET ವಿದ್ಯಾರ್ಥಿಗಳಿಗೆ ಒಂದು ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು ಚಾಯ್ಸ್ ಎಂಟ್ರಿ ಬಗ್ಗೆ। ಆ ಒಂದು ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತ ಅಂದ್ರೆ ನಿಮಗೆ ಚಾಯ್ಸ್ ಎಂಟ್ರಿ ಒಳಗಡೆ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಈ ಒಂದು ಚಾಯ್ಸ್ ಎಂಟ್ರಿ ಬಗ್ಗೆ ನಿಮಗೆ ಕಂಪ್ಲೀಟ್ ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೇನೆ। ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ, ಇವಾಗಲೇ ಹೋಗಿ ನೋಡಿ। ಓಕೆ, ಈಗ ಚಾಯ್ಸ್ 1 ವಿದ್ಯಾರ್ಥಿಗಳೆಲ್ಲ ಏನಿರ್ತಾರೆ ಅವರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬರೋದಿಲ್ಲ। ಸೆಕೆಂಡ್ ರೌಂಡ್ ಅಲ್ಲೇನೆ ಅವರು ಕಾಲೇಜನ್ನು ಸೆಲೆಕ್ಷನ್ ಮಾಡಿಕೊಂಡು ಕಾಲೇಜನ್ನು ಅಡ್ಮಿಷನ್ ಮಾಡಿಸ್ಕೊಂಡು ಹೋಗ್ತಾರೆ। ಓಕೆ, ಇದಾದ್ಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಅನ್ನ ಯಾರೆಲ್ಲ ಸೆಲೆಕ್ಷನ್ ಮಾಡ್ಕೊಂಡಿರ್ತಾ ಆ ಒಂದು ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತಾರೆ। ಅಂದ್ರೆ ಏನು, ಸೆಕೆಂಡ್ ಚಾಯ್ಸ್ 2 ಅನ್ನ ಸೆಲೆಕ್ಷನ್ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ತಮಗೆ ಈಗ ಸಿಕ್ಕಿರುವಂಥ ಕಾಲೇಜಿನ ಹೋಲ್ಡಲ್ಲಿ ಇಟ್ಕೊಂಡು ಫೀಸನ್ನು ಪೇಮೆಂಟ್ ಮಾಡಿ ನನಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇನ್ನೂ ಕೂಡ ಚೆನ್ನಾಗಿರೋ ಕಾಲೇಜು ಸಿಗುತ್ತಾ ಅಂತ ನೋಡೋದಕ್ಕೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬರ್ತಾರೆ। ಅಲ್ಲಿ ಸಿಕ್ಕಿರುವಂಥ ಕಾಲೇಜ್ ಏನಿದೆ ಆ ಒಂದು ಕಾಲೇಜ್ಗೆ ಅವರು ಅಡ್ಮಿಷನ್ ಮಾಡಿಸಲೇಬೇಕು। ಮಾಡಿಸಲಿಲ್ಲ ಅಂದರೆ ಏನಾಗುತ್ತೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ। ಓಕೆ, ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸಿಕ್ಕಿರುವಂಥ ಕಾಲೇಜ್, ಫಾರ್ ಎಕ್ಸಾಂಪಲ್ ನೀವು ಆಪ್ಷನ್ ಎಂಟ್ರಿನ ಮಾಡಿರ್ತೀರಾ, ಒಂದು 30 ಕಾಲೇಜನ್ನ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅಂತ ತಿಳ್ಕೊಳ್ಳಿ। ಅಂದರೆ ನಿಮಗೆ 30ನೇ ಕಾಲೇಜು ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ 30ನೇ ಕಾಲೇಜು ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥದ್ದು। ಓಕೆ, ಈ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಏನಿದೆ ಇದಾದ್ಮೇಲೆ ಏನಿದೆ 31, 32, 33, 34 ಕಾಲೇಜಸ್ ಎಲ್ಲ ಏನಿದೆ ಅದು ಆಟೋಮೆಟಿಕಲಿ ಡಿಲೀಟ್ ಆಗೋಗಿರುತ್ತೆ। ನಿಮಗೆ 1 to 29 ಕಾಲೇಜಸ್ ಏನಿದೆ ಅದು ಹಾಗೆ ಇರುತ್ತೆ। ಓಕೆ, ಈ ಒಂದು 1 to 29 ಕಾಲೇಜಸ್ ಅಲ್ಲಿ ಮತ್ತೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ನಿಮಗೆ ಮೊದಲನೇ ಕಾಲೇಜ್ ಆದರೂ ಸಿಗ್ಬೋದು, ಅಥವಾ ನಿಮಗೆ ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ಒಂದು 15ನೇ ಕಾಲೇಜು 16ನೇ ಕಾಲೇಜ್ ಆದರೂ ಸಿಗ್ಬೋದು। ಈಗ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಏನು, ಫಾರ್ ಎಕ್ಸಾಂಪಲ್ 30ನೇ ಕಾಲೇಜು ಸಿಕ್ಕಿದೆ। ಓಕೆ, ಈಗ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಇದ್ರ ಮೇಲ್ಗಡೆ ಇರುವಂಥ ಯಾವುದಾದ್ರೂ ಕಾಲೇಜ್ ಸಿಗ್ಬೋದು। ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ ಇಲ್ಲಿ ನಿಮಗೆ ಕೊಟ್ಟೇ ಬಿಟ್ಟಿದ್ದಾರೆ, ಇಚ್ಛೆ ಅಥವಾ ಆಯ್ಕೆಗಳನ್ನು ಆಪ್ಷನ್ಸ್ ಹೊಸದಾಗಿ ಸೇರಿಸಲು ಅವಕಾಶ ನೀಡಲಾಗುವುದು। ಹೊಸದಾಗಿ ಸೇರಿಸುವ ಆಪ್ಷನ್ಗಳು ಸೀಟುಗಳ ಲಭ್ಯತೆಗೆ ಒಳಪಟ್ಟಿರುತ್ತದೆ। ನಿಮ್ಮ ನಂತರದ ಅಭ್ಯರ್ಥಿಗಳು ಆಪ್ಷನ್ಸ್ಗಳನ್ನು ನಮೂದಿಸಿರಬಹುದು ಮತ್ತು ಅರ್ಹತೆಯ ಆಧಾರದ ಮೇಲೆ ಸೀಟು ಹಂಚಿಕೆಯಾಗಿರಬಹುದು। ಎರಡನೇ ಮುಂದುವರಿದ ಸೀಟು ಹಂಚಿಕೆಯ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಯ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ ಅಂತ। ಓಕೆ, ಹಾಗೆ
ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಏನು ಅಂತಂದರೆ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟಾರ್ಟ್ ಆದಮೇಲೆ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಓಕೆ ಸ್ಟೂಡೆಂಟ್ಸ್, ಆ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನೀವು ನೋಡಿಕೊಂಡು ಅದಾದಮೇಲೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಗಿರ್ಬೋದು, ಡಿಲೀಟ್ ಮಾಡೋದಕ್ಕೆ ಆಗಿರ್ಬೋದು, ಅರೇಂಜ್ಮೆಂಟ್ ಮಾಡ್ಕೊಳೋದಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈಗ ಚಾಯ್ಸ್ 3 ಅನ್ನು ಸೆಲೆಕ್ಷನ್ ಮಾಡ್ಕೊಂಡಿರುವಂಥ ಸ್ಟೂಡೆಂಟ್ಸ್ ಕೇಳ್ಬೋದು, ಸರ್ ನಮಗೆ ಮತ್ತೆ ಕಾಲೇಜು ಥರ್ಡ್ ರೌಂಡಲ್ಲಿ ಕಾಲೇಜ್ ಸಿಗ್ಬೋದಾ ಅಂತ. ಸ್ಟೂಡೆಂಟ್ಸ್, ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ಏನಿದೆ ಆ ಒಂದು ರ್ಯಾಂಕಿಂಗ್ ತಕ್ಕಂತೆ ನೀವು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ನೋಡಿಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ಇರುವಂಥ ಕಾಲೇಜಸ್ಗೆ ಮಾತ್ರ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ರೆ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ಸು 100% ಇರುತ್ತೆ ಅಂತ ಹೇಳ್ತೀನಿ. ನಿಮ್ಮ ಒಂದು ರ್ಯಾಂಕಿಂಗ್ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಒಂದು ರ್ಯಾಂಕಿಂಗು 40-50,000 ಇತ್ತು ಅಂತ ಅಂದರೆ ನೀವು ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ನೀವು ಕಾಲೇಜಸನ್ನು 40-50,000 ಒಳಗಡೆ ಇರುವಂಥ ಕಾಲೇಜಸನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕಾಗತ್ತೆ. ಅಥವಾ ನೀವೇನಾದರೂ 50,000 ರ್ಯಾಂಕಿಂಗ್ ಇದ್ದು ನೀವು 10,000 ಒಳಗಡೆ ಇರುವಂಥ ಕಾಲೇಜ್ಗೆ ಏನಾದರೂ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ರೆ, ಅಂದರೆ ಕಟ್ ಆಫ್ ಏನಾದರೂ 10,000 ಒಳಗಡೆ ಇತ್ತು ಆ ಒಂದು ಕಾಲೇಜ್ಗೆ ಅಂತ ನೀವೇನಾದರೂ ಆಪ್ಷನ್ ಎಂಟ್ರಿಯನ್ನು ಆ ಒಂದು ಕಾಲೇಜ್ಗೆ ಹಾಕಿದ್ರೆ ಅಂತಂದರೆ ನಿಮಗೆ ಕಾಲೇಜು ಸಿಗೋದಿಲ್ಲ. ಹಾಗಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಆ ಒಂದು ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂತ ನೋಡಿಕೊಂಡು ನೀವೇನು ಮಾಡಬೇಕು, ಚಾಯ್ಸ್ 3 ಅನ್ನು ಸೆಲೆಕ್ಷನ್ ಮಾಡ್ಕೊಂಡಿರೋರಾಗಿರ್ಬೋದು, ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡ್ಕೊಂಡಿರೋರಾಗಿರ್ಬೋದು, ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿದ್ರಿ ಅಂತ ಅಂದರೆ ಥರ್ಡ್ ರೌಂಡಲ್ಲಿ ನಿಮಗೆ ಸರಿಯಾಗಿರುವಂಥ ಕಾಲೇಜು ಸಿಗುತ್ತೆ. ಓಕೆ, ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಕಾಲೇಜು ಸಿಗುವಂಥದ್ದು. ಇಲ್ಲಿ ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳು ಕರೆಕ್ಟಾಗಿ ಇನ್ನೊಂದು ಏನು ಅಂತಂದರೆ ಒಂದು ಅಪ್ಡೇಟ್ ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು. ಹಾಂ ಸ್ಟೂಡೆಂಟ್ಸ್, ಇಲ್ಲಿ ನೀವು ಇಂಪಾರ್ಟೆಂಟ್ ಅಪ್ಡೇಟನ್ನು ನೋಡ್ಬೋದು. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿ ನೀವು ಓದಿ, ಥರ್ಡ್ ಪಾಯಿಂಟ್ ಏನಿದೆ, 2ನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆಯ ನಂತರ ಶುಲ್ಕ ಪಾವತಿಸಲು ಮತ್ತು ಅಥವಾ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲನಾದ ಅಂತಹ ಅಭ್ಯರ್ಥಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಮತ್ತು ಮುಂದಿನ 3 ವರ್ಷಗಳವರೆಗೆ ಸದರಿ ಕೋರ್ಸಿಗೆ ಅವಕಾಶ ನೀಡುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವೊಂದು ವಿದ್ಯಾರ್ಥಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜಸ್ಗೆ ಅಡ್ಮಿಷನ್ ಮಾಡಿಸೋದಿಲ್ವೋ, ಫೀಸನ್ನು ಪೇಮೆಂಟ್ ಮಾಡೋದಿಲ್ವೋ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏನ ಮಾಡ್ತಾರೆ ಅಂತಂದರೆ ನೀವು ಕಾನೂನು ಕ್ರಮಗಳನ್ನು ನಿಮಗೆ ಜರುಗಿಸುವಂಥದ್ದು. ಓಕೆ, ಅದಾದಮೇಲೆ ನೀವೇನ ಮಾಡ್ಬೋದು, ನಿಮಗೆ ಕಾಲೇಜ್ ಅಡ್ಮಿಷನ್ ಮಾಡಿಸ್ಕೊಳೋದಕ್ಕೆ ಅವಕಾಶ ಇರೋದಿಲ್ಲ. 3 ವರ್ಷ ನೀವು ಕಾಲೇಜಿಂದ ದೂರ ಉಳಿಬೇಕಾಗುತ್ತೆ. ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜಸ್ನ ಎಲ್ಲರೂ ಕೂಡ ಅಡ್ಮಿಷನ್ನ ಮಾಡಿಸಲೇಬೇಕು. ಇದು ನಿಮಗೆ ಬೇರೆ ಚಾಯ್ಸೇ ಇಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಆ ಒಂದು ಕಾಲೇಜ್ಗೆ ನೀವು ಅಡ್ಮಿಷನ್ನ ಮಾಡಿಸಲೇಬೇಕು. ಓಕೆ, ಈಗ ನೀವು ಚಾಯ್ಸ್ ಎಂಟ್ರಿಯನ್ನು ಅದಕ್ಕೆ ನಿಮಗೆ ಕೊಟ್ಟಿರುವಂಥದ್ದು. ನಿಮಗೆ ಯಾವುದೇ ಕಾಲೇಜ್ ಬೇಡ, ನಿಮಗೆ ತೃಪ್ತಿಕರ ಇಲ್ಲ ಅಂತಂದರೆ ಚಾಯ್ಸ್ 4 ಅನ್ನು ಕೊಟ್ಟು ಎಕ್ಸಿಟ್ ಆಗಿ, ಅಥವಾ ನಿಮಗೆ ಈಗ ಸೆಕೆಂಡ್ ರೌಂಡಲ್ಲಿ ಯಾವುದೇ ಒಂದು ಕಾಲೇಜ್ ಸಿಕ್ಕಿದ್ರೆ ಚಾಯ್ಸ್ 1 ಅನ್ನು ಕೊಟ್ಟು ಅಡ್ಮಿಷನ್ ಮಾಡಿಸಿ. ಅಥವಾ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀನಿ ಅಂತಂದರೆ ಚಾಯ್ಸ್ 2 ಅನ್ನು ಕೊಟ್ಟು ಮತ್ತೆ ಹೋಲ್ಡಲ್ಲಿ ಇಟ್ಕೊಂಡು ಆ ಒಂದು ಕಾಲೇಜ್ನ ಮತ್ತೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿ. ಅಥವಾ ಚಾಯ್ಸ್ 3 ಅಲ್ಲಿ ನೀವು ಸೆಕೆಂಡ್ ರೌಂಡಲ್ಲಿ ಸಿಗಿರುವಂಥ ಕಾಲೇಜ್ ಬೇಡ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀನಿ, ಅಲ್ಲಿ ನನಗೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ ಅಂತಂದರೆ ಇದನ್ನಾದರೂ ಮಾಡಿ. ಯಾವುದಾದ್ರೂ ಒಂದು ಚಾಯ್ಸನ್ನು ಸೆಲೆಕ್ಷನ್ ಮಾಡಿಕೊಂಡು ನೀವು ಕಾಲೇಜಸನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜಸನ್ನು ನೀವು ಅಡ್ಮಿಷನ್ ಮಾಡಿಸಿ. ಇಲ್ಲ ಅಂತಂದರೆ ನಿಮಗೆ ಮುಂದೆ ಭಾಳ ದೊಡ್ಡ ಪ್ರಾಬ್ಲಮ್ ಆಗುವಂಥದ್ದು. ಅದಕ್ಕಾಗಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಡ್ತೀನಿ. ಹೆಲ್ಪ್ಫುಲ್ ಆಗಿದ್ದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ, 200 ಲೈಕ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ, ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಕೋಬೋದು. ಹಾಗೆ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ಇವಾಗಲೇ ಕಮೆಂಟ್ ಮಾಡಿ. ನೀವು ಯಾವ ಚಾಯ್ಸ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ, ನಿಮಗೆ ಕಾಲೇಜ್ ಯಾವ್ದು ಸಿಕ್ಕಿದೆ, ಕಾಲೇಜ್ ಸಿಕ್ಕಿಲ್ವಾ ಅಂತ ಇವಾಗಲೇ ಕಮೆಂಟ್ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಎಲ್ಲರೂ ಟೇಕ್ ಕೇರ್. ಬೈ ಸ್ಟೂಡೆಂಟ್ಸ್.